ಈ ಕೂಲಿಯವ್ರಿಗೆ ನಿನ್ನೆನೆ ಹೇಳಿದ್ದೀನಿ ಟೈಮಿಗೆ ಸರಿಯಾಗಿ ಬರ್ರಿ ಅಂತ. ಎಷ್ಟು ಸರಿ ಹೇಳಿದ್ರು ಇವ್ರು ಮಾಡೋದೇ ಮಾಡ್ತಾರೆ. 10 ಗಂಟೆ ಕೂಲಿಗೆ ಬರ್ತೀವಿ ಅಂತ ಹೇಳಿದವರು 11 ಗಂಟೆ ಆದರೂ ಇನ್ನೂ ಹೊಲದಲ್ಲಿ ಯಾರೂ ಈಗ ಬಂದಿಲ್ಲ. 1 ಗಂಟೆ ವೇಸ್ಟ್ ಆಗೋಯ್ತು. ಬೇಗ ಬಂದಿದ್ದಿದ್ರೆ ಒಂದೊಂದು ಸಾಲ ಮೆಣಸಿನ್ಕಾಯಿ ಆದರೂ ಬಿಡಿಸ್ಬೋದಾಯಿತು. ಕೂಲಿ ಮಾತ್ರ ಅವ್ರು ಇಷ್ಟು ಕೊಡ್ತಾರೆ, ಇವ್ರು ಅಷ್ಟು ಕೊಡ್ತಾರೆ. ಮುಂಚೆ ಎಲ್ಲ 250 ಕೊಡ್ತಾ ಇದ್ದಿದ್ದು, ಈಗೆಲ್ಲ 350 400 ರೂಪಾಯಿ ಕೇಳ್ತಾರೆ. ಈ ಥರ ಕೆಲಸ ಮಾಡೋರಿಗೆ ಎಲ್ಲಿಂದ ಕೊಡೋದು ಕೂಲಿನ? ಇವತ್ತು ಬರಲಿ, ಗ್ರಹಚಾರ ಬಿಡಿಸ್ತೀನಿ. ಯಾವಳನ 400 ರೂಪಾಯಿ ಕೂಲಿ ಕೊಡು ಅಂತ ಕೇಳಬೇಕು, ಮಾಡ್ತೀನಿ ಇವ್ರಿಗೆ. ದೊಡ್ಡವರು ಸುಮ್ಮನೆ ಹೇಳಿಲ್ಲ, ವ್ಯವಸಾಯ ಮನ್ಮಕ್ಳು ಸಹಾಯ ಅಂತ. ನಾವು ಹೊಲಕ್ಕೆ ಹಾಕೋ ಅಷ್ಟು ದುಡ್ಡು ನಮಗೇನು ಬರೋದೇ ಇಲ್ಲ. ಗಿಡಗಳಿಗೆಲ್ಲನೂ ಯಾಕೋ ರೋಗ ಬಂದ್ಬಿಟ್ಟಿದೆ. ಎಷ್ಟು ಔಷಧಿ ಹೊಡ್ಸಿದ್ದೀನಿ ಗೊತ್ತಾ, ಆದ್ರೂ ರೋಗ ಹೋಗೇ ಇಲ್ಲ. ಮೆಣಸಿನ್ಕಾಯಿನೂ ಯಾಕೋ ಒಂಥರ ಚೆನ್ನಾಗಿಲ್ಲ. ಏನು ರೇಟ್ ಹೋಗುತ್ತೋ ಏನೋ. ಇವ್ರು ಮಾಡೋ ಕೆಲಸಗಳು ಇಂಥವು. 400 ಇವ್ರು ಕೊಟ್ಟು ಬೆಳೆಗಳಿಗೂ ಔಷಧಿಗಳಿಗೂ ಎಷ್ಟು ದುಡ್ಡು ಖರ್ಚು ಮಾಡಿರ್ತೀವಿ. ನಮಗಂತೂ 1 ರೂಪಾಯಿ ಕೈಗೆ ಸಿಗೋದಿಲ್ಲ. ಏನು ಮಾಡಬೇಕೋ ಏನೋ. ಅದಕ್ಕೆ ಈಗಿನ ಕಾಲದಾಗೆಲ್ಲ ಜನಗಳೆಲ್ಲನೂ ಹೋಗಿ ಬೆಂಗಳೂರಿಗೆ ಸೇರ್ಕೊಳ್ತಾ ಇದ್ದಾರೆ. ಅಲ್ಲಾದ್ರೂ ಕೆಲಸ ಮಾಡಿಕೊಂಡು ದುಡ್ಕೊಳ್ಳೋಣ ಅಂತ. ಅರ್ಧ ವ್ಯವಸಾಯ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಜನ. ಆಗಲ್ಲ, ಆಗಲೇ ಒಂದು ಬುಟ್ಟಿ ಮೆಣಸಿನ್ಕಾಯಿ ಬಿಡ್ಸಾಕ್ಬಿಟ್ಟಿದ್ಯಲ್ಲ ಪುಟ್ಟಕ್ಕ, ನೀನೇ ಗ್ರೇಟ್ ಬಿಡು. ಸುಪ್ನಾಥ್ ಕಿತ್ತೇರ, ಇವಾಗ ಬರ್ತಾ ಇದ್ದೀರಾ ಹೊಲ್ದಕ್ಕ? ಟೈಮ್ ಸಾಲದೆ ಅಂದರೆ ನಿಮಗೆ? ಇನ್ನೂ ಅಷ್ಟು ಬಿಟ್ಟು ಬರಬೇಕಾಗಿತ್ತು. ಇಲ್ಲ, ನಾನು ಮೊದಲೇ ರೆಡಿ ಆಗಿದ್ದೆ. ಈ ಜಗಳ ಗಂಟೆ ಜೈನೇ ಸ್ವಲ್ಪ ಲೇಟ್ ಮಾಡಿತ್ತು. ಇರೇ ನಿಧಾನಕ್ಕೆ ಹೋಗೋಣ ಅಂತಂದು, ಅದಕ್ಕೆ ಲೇಟ್ ಆಯಿತು ಅಷ್ಟೇ. ಅಯ್ಯೋ ಬೋಸುಡಿಕೆ ತಂದು ನಾನು ಹೇಳಿದ್ ನಾನು ನಿಧಾನವಾಗಿ ಹೋಗೋಣ ಅಂತ. ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ ಪುಟ್ಟಕ್ಕ, ನಾನು ಇವಳು ಮನೆ ಹತ್ರ ಹೋಗಿ ಕಾಯ್ಕೊಂಡು ಕೂತಿದ್ದೆ. ಇವಳೇನೆ ತಡಿಯ, ಯಾರು ಇಷ್ಟು ಬೇಗ ಹೋಗ್ತಾರೆ, ಕೂಲಿಗೆ ಇಷ್ಟು ಬೇಗ ಹೋಗ್ಬಿಟ್ರೆ ಆಮೇಲೆ ನಾಳೆನೂ ನಮಗೆ ಕೂಲಿ ಸಿಕ್ಕಲ್ಲ. ಇವಾಗ ಸ್ವಲ್ಪ ನಿಧಾನವಾಗಿ ಹೋಗೋಣ, ನಾಳೆನೂ ಇನ್ನೊಂದು ದಿನ ಪುಟ್ಟಕ್ಕಂಗೆ ಹೋಗ್ಬೋದು ಅಂತಾನೆ ಇವಳು ನಿಧಾನ ಮಾಡಿಸಿದ್ಲು ಪುಟ್ಟಕ್ಕ. ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ಯಾ? ನೀನು ತಾನೇ ಹೇಳಿದ್ದು ನಿಧಾನವಾಗಿ ಹೋಗೋಣ ಅಂತ, ನನ್ನ ಮೇಲೆ ಎತ್ತಾಗ್ತಾ ಇದೆಯಾ? ಯಾರೇ ಹೇಳಿದ್ದು? ನಾನಾ? ನೀನು ತಾನೇ ಹೇಳಿದ್ದು. ಅಯ್ಯೋ ಸಾಕು ನಿಲ್ಸ್ರೆ, ಬಂದಿರೋದೇ ಲೇಟು ಅಂತದ್ರಾಗೆ ಇವಾಗ ಕಿತ್ತಾಡ್ಕೊಂಡು ಇನ್ನೂ 1 ಗಂಟೆ ಲೇಟ್ ಮಾಡಿಬಿಡ್ರಿ. ನಡೀರಿ ಬೇಗ. ನಿಮ್ಮ ಬುದ್ಧಿಗಳೇನು ಅಂತ ನೀವೇನು ಹೇಳಕ್ಕೇನು ಬರಬೇಡ್ರಿ. ಬೇಗ ಬೇಗ ಮೆಣಸಿನ್ಕಾಯಿ ಬಿಡಿಸಿ ನಡೀರಿ, ಲೇಟ್ ಆಗುತ್ತೆ. ಏನಮ್ಮ ನೀನು ಬತ್ತಾ ರಾಜನ್ ಕೂತ್ರೆ ಕತ್ತೆ ಆಯ್ತಂತೆ, ಹಂಗಾಯ್ತು. ಮುಂಚೆ ಎಲ್ಲನೂ ಟೈಮಿಗೆ ಸರಿಯಾಗಿ ಹೊಲದತ್ರ ಬರ್ತಾ ಇದ್ದೆ, ಇವಾಗೇನು? ಯಾಕಮ್ಮಯ್ಯ ದಿನಾನು ಟೈಮಿಗೆ ಸರಿಯಾಗಿ ಬರ್ತಾ ಇದ್ನ ಇಲ್ವೋ? ಏನೋ ಇವತ್ತೊಂದಿನ ಲೇಟ್ ಆಯಿತು. ಇವರಿಬ್ಬರು ಬರಲಿ ಅಂತ ನಾನು ಅಲ್ಲಿ ಕಾಯ್ಕೊಂಡು ಕೂತಿದ್ದೀನಿ. ಇವ್ರು ಎಷ್ಟೊತ್ತಾದರೂ ಬರಲೇ ಇಲ್ಲ, ಅದಕ್ಕೆ ಲೇಟ್ ಆಯಿತು. ಹೌದಾ ಕಿವಡಜ್ಜಿ, ನಾವು ಬರ್ತೀವಿ ಅಂತ ನೀನು ಅಲ್ಲಿ ಕಾಯ್ತಾ ಇದ್ದ? ನೀನು ಮನೆ ಹತ್ರ ಬರ್ತೀಯ ಅಂತ ನಾನು ಮನೆ ಹತ್ರ ಕಾಯ್ತಾ ಇದ್ದೆ ನೋಡು. ಅಯ್ಯೋ ಲೇ ಎದ್ದೋಳೆ. ಅಯ್ಯೋ ಮೆಣಸಿನ ಗಿಡದ ಮೇಲೆ ಕೂತ್ಕೊಂಡು ಬಿಡಿಸ್ತಾವಳಲ್ಲಮ್ಮ. ಮೆಣಸಿನ ಗಿಡದಾಗ ಯಾರನ್ನ ಕೂತ್ಕೊಂಡು ಬಿಡಿಸ್ತಾರೇನಿ? ಗಿಡಗಳೆಲ್ಲ ಮುರಿದೋತಾವೆ, ಎದ್ದೋಳೆ. ನಾನು ಮೊದಲೇ ಹೇಳಿಲ್ವ ಪುಟ್ಟಕ್ಕ, ಅವಳಿಗೆ ಮೆಣಸಿನ್ಕಾಯಿ ಬಿಡ್ಸಕ್ಕೆ ಬರಲ್ಲ. ನೀನು ಸುಮ್ಮನೆ ಕರ್ಕ ಬಂದಿದ್ದೀಯ. ಅಯ್ಯೋ ಅಷ್ಟು ದೂರದಿಂದ ನಡ್ಕ ಬಂದಲ್ಲ ಪುಟ್ಟಕ್ಕ, ಸೊಂಟ ನೋವು ಬಂತು, ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡು ಬಿಡಿಸ್ತಾ ಇದ್ದೆ. ಕೂಲಿಗೆ ಬಂದರೆ ಎಲ್ಲ ನೋವು ಬರುತ್ತೆ, ಅದೇ ದುಡ್ಡು ಇಸ್ಕೊಳ್ಳೋವಾಗ ಏನು ಬರಲ್ಲ ನಿಂಗಲ್ವಾ? ಓ ಕರೆಕ್ಟಾಗಿ ಹೇಳ್ದೆ ಬಿಡು ಪುಟ್ಟಕ್ಕ. ಲೇ ಸುಮ್ಮನಿದ್ರೆ ಸರಿ. ಉರಿಯೋ ಬೆಂಕಿಗೆ ತುಪ್ಪ ಸುರಿತ್ಯಾ? ಇಂಥ ಕೆಲಸಗಳು ಮಾಡೋನು ಚೆನ್ನಾಗಿ ಮಾಡ್ತೀಯಾ? ಅನ್ನೆ ಇನ್ನೊಂದ್ಸಲ ನನ್ನ ತಂಟೆಗೆ ಬರ್ತೀಯಾ? ನನ್ನ ತಂಟೆಗೆ ಬಂದರೆ ಗೊತ್ತಲ್ಲ, ಸುಮ್ಮನೆ ಬಿಡೋ ಮಾತೇ ಇಲ್ಲ. ಅಯ್ಯೋ ಬಿಡೆ ಕೈ. ಅಯ್ಯೋ ನಿನ್ನ ಮನೆ ಕಾಯುವಾಗ ಹೋಗ, ಕೈ ಬಿಡೆ. ಯಾರೇ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು? ನೀನಾ? ಮೊನ್ನೆ ನಮ್ಮ ಅತ್ತೆ ಹತ್ರ ಬಂದು ಚಾಡಿ ಹೇಳಿ ಚೆನ್ನಾಗಿ ಬೈಸಿದ್ದೀಯಾ? ಮಾಡ್ತೀನಿರು ನಿಂಗೆ. ಅಯ್ಯೋ ನೀವೇನ್ರೆ ಮಾಡ್ತಾ ಇದ್ದೀರಾ? ಕೂಲಿ ಕೆಲಸಕ್ಕೆ ಅಂತ ಬಂದು ಇಂಥ ಕೆಲಸನೇಂದ್ರೆ ಮಾಡೋದು? ಮಾಡ್ತೀನಿರೇ ಇವತ್ತು ನಿಂಗೆ ಮಾರಿ ಹಬ್ಬ. ಅಯ್ಯೋ ನನ್ನ ಕಾಲಾಗ ಓದಿತಾ ಇದ್ದೇನೆ ಅಮ್ಮ. ನೀನು ನೋಡಿದ್ದೇನೆ ನಾನು ನಿಮ್ಮ ಅತ್ತೆ ಚಾಡಿ ಹೇಳಿದ್ದು? ಎಲ್ರ ಮುಂದೆ ಅವಮಾನ ಮಾಡ್ತಾ ಇದ್ದೀಯ ನನ್ನ. ನಿಂತರ ಏನು ಚಾಡಿ ಹೇಳೋಳು ಅಂದ್ಕೊಂಡಿದ್ದೇನೆ ನನ್ನ? ಅಮ್ಮಯ್ಯರ, ನೀವು ಕಿತ್ತಾಡಂಗಿದ್ರೆ ತೋಟದಿಂದ ಆಚೆ ಹೋಗಿ ಕಿತ್ತಾಡ್ರಿ. ಅಯ್ಯೋ ನನ್ನ ಗಿಡಗಳೆಲ್ಲ ಮುರಿದೋದ್ವಲ್ಲಪ್ಪ. ಯಾರೇ ಜಗಳಕ್ಕೆ ಬರೋದು? ನೀನು ಅಲ್ವೇನೆ ಜಗಳಕ್ಕೆ ಬಂದಿದ್ದು? ಲೇ ನೀವು ಕೂಲಿಗೆ ಬಂದಿರೋರು ಇಂಥ ಕೆಲಸನೇ ಅಂದರೆ ಮಾಡೋದು? ಅಯ್ಯೋ ಬರ್ರಿ ಈ ಕಡೆ. ಅಯ್ಯೋ ನಿನ್ನ ಮನೆ ಕಾಯುವಾಗ ಹೋಗ. ಇನ್ನೊಂದ್ಸಲಿ ನಮ್ಮ ಹೊಲ್ದಾಗ ಕಾಲಿಕ್ರಿ, ನಾನೇ ನಿಮ್ಮಿಬ್ಬರು ಕಾಲು ಮುರಿದಾಕ್ತೀನಿ. ಬಜಾರಿ ಯಾವಾಗ ನೋಡ್ರಿ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತೀಯನಿ? ಅಯ್ಯೋ ಪುಟ್ಟಕ್ಕ ಕೈ ಮುರಿದಾಕ್ಬಿಟ್ಟವಳೆ, ಬಾ ಪುಟ್ಟಕ್ಕ ಬಿಡಿಸ್ಕೋ. ಅಯ್ಯೋ ನಿನ್ನ ಕೈ ಎಲ್ಲನ ಮುರಿದೋಗ್ಲಿ, ನನ್ನ ಗಿಡಗಳು ಎಷ್ಟೊಂದು ಮುರಿದೋಗವೆ ನೋಡು ನಿಮ್ಮಿಬ್ಬರಿಂದ. ಮೊದಲೇ ಲಾಸ್ ಎದ್ದು ಕುತ್ಕೊಂಡಿದ್ದೀನಿ, ಎಷ್ಟು ಗಿಡಗಳನ್ನ ಹಾಳು ಮಾಡಿ ಬೆಂಕಿ ಇಕ್ಕಿದ್ದೀರ ನೋಡ್ರಿ. ಇಬ್ಬರು ಸೇರಿ ನನಗೆ 1,000 ಕೊಟ್ಬಿಟ್ಟು ಮನೆ ಕಡೆ ಹೋದ್ರೆ ಸರಿ. ಈಗ ಯಾಕೆ ನಾನು ಯಾಕೆ 1000 ರೂಪಾಯಿ ಕೊಡಬೇಕು? ನಾವು ನಿನಗೆ ಕೂಲಿಗೆ ಬಂದಿರೋದು, ನೀನೇ 400 ರೂಪಾಯಿ ಕೊಡ್ಬೇಕು ನಮಗೆ.
ಲೇ, ಮರ್ಯಾದೆ ಇದ್ದಿದ್ರೆ ನೀನು ಹಿಂಗೆ ಕೇಳ್ತಾ ಇರಲಿಲ್ಲ. ಅಲ್ಲ ಬಂದಿದ್ದೆ 11 ಗಂಟೆ ಆಯಿತು. ಹಾಂ, ಇಲ್ಲಿ ನೋಡಿದ್ರೆ ಇಲ್ಲೇ 1 ಅವರ್ ತಿರುಗಿ ಜಗಳ ಬೇರೆ. ಅಂಥದ್ರಾಗೆ ನಾನು 400 ರೂಪಾಯಿ ಕೊಡ್ಬೇಕಾ ನಿಮಗೆ? ಏನು ಕೆಲಸ ಮಾಡಿದ್ದೀರ ಅಂತ ಕೊಡಬೇಕೇ? ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಒಂದಿನ ಟೈಮ್ ವೇಸ್ಟ್ ಆಗೋಯ್ತು. ಬೇರೆಯವ್ರಿಗೆ ಹೋಗಿದ್ದೀವಿ, ಎಲ್ಲಾದ್ರೂ 400 ರೂಪಾಯಿ ದುಡ್ಕೊತಾ ಇದ್ವಿ. ನಿನಗೆ ಬಂದಿದ್ದೀವಿ ತಾನೇ, ನಮ್ಗೆ ಅವೆಲ್ಲ ಗೊತ್ತಿಲ್ಲ. 400 ರೂಪಾಯಿ ಕೊಡಬೇಕು. ಇವಾಗ 2 ಸಾಲ ಬಿಡಿಸೋದ್ರೆ 200 ರೂಪಾಯಿ ಕೊಯ್ದು ಕೊಡ್ತೀನಿ ಅಷ್ಟೇ. 400 ರೂಪಾಯಿ ಎಲ್ಲ ಕೊಡೋಕ್ಕಾಗಲ್ಲ. ನೀವು ಮಾಡೋ ಕೆಲಸಗಳಿಗೆ 400 ರೂಪಾಯಿ ಬೇರೆ ಕೊಡ್ತಾರೆ. ಅಯ್ಯ, ನೀನೇನು ನೋಡ್ಕೊಂಡು ನಿಂತಿದ್ಯಾ? ಮೆಣಸಿನ್ಕಾಯಿ ಬಿಡಿಸಿ ಹೇಳು. ಬಿಡಿಸಿರೋದೇ ಒಂದು ಬುಟ್ಟಿ ಮೆಣಸಿನ್ಕಾಯಿ. ಎಷ್ಟು ಮಾತಾಡ್ತೀಯ ನೋಡು ಕಾಗೆ ಮುದುಕಿ. ಬಿಡಿಸಿ ಹೇಳು. ಅಯ್ಯೋ ಮೆಣಸಿನ್ಕಾಯಿ ಎಲ್ಲ ಗಿಡದಲ್ಲೇ ಬಿಟ್ಟಿದ್ಯಲ್ಲಿ, ನೋಡ್ಕೊಂಡು ನೀಟಾಗಿ ಬಿಡಿಸ್ಕೊ. ಸಾಲೊಂದು ಬೇಗ ಬೇಗ ಹೋಗ್ಬಿಟ್ರೆ ಸಾಲದು. ಯಾಕೋ ನಾನು ಸರಿಯಾಗಿ ಬಿಡಿಸಿದ್ದೀನಿ, ಕಣ್ಬಿಟ್ಟು ನೋಡು. ಏನು ಬಿಡಿಸಿದ್ಯಾ ನೀನು? ತಲಕಾಯಿ ಪಿಂಡ ನೋಡು, ಇಲ್ಲೆಲ್ಲ ಹಂಗೆ ಅವೆ ನೋಡು, ಸರಿಯಾಗಿ ಕಣ್ಬಿಟ್ಟು ನೋಡು. ನನಗಂತೂ ವಯಸ್ಸಾಗೈತೆ, ಕಣ್ ಕಾಣಿಸಲ್ಲ ಅಂತ ಏನೋ ಹೇಳ್ಬೋದು. ನಿನ್ಗಂತೂ ಅರೇದು ಹುಡುಗಿ ನೋಡು, ಕಾಣಿಸ್ತದೆ ಇಲ್ವಾ? ಇಲ್ಲಿ ನೋಡು ಎಷ್ಟು ಕಾಯಿ ಹಂಗೆ ಬಿಟ್ಟಿದ್ಯಾ. ಸಾರಿ ಬಿಡು, ಅದಕ್ಕೆ ಯಾಕೆ ಅಷ್ಟು ಮಾತಾಡ್ತೀಯ? ಬಿಡಿಸ್ಕೊಂತೀನಿ. ಏನು ಅನ್ಸ್ಕೊಂತಾರೆ ಅಂತೇಳಿ ಬಾಯಿಗೆ ಬಂದಂಗೆ ಅಂತೀಯಲ್ಲ ನೀನು. ಇನ್ಮೇಲೆ ನೀನು ಕೂಲಿಗೆ ಬರಲ್ಲ, ಇವತ್ತೇ ಲಾಸ್ಟು. ಅಯ್ಯೋ ಬರಬೇಡ, ಹೋಗಲೇ. ನೀನು ಊರಿಗೆ ಒಬ್ಬಳೇ ಸುಪ್ನಾಕಿತ್ತಿ ಇರೋದು. ಇನ್ನು ಬೇರೆ ಯಾರೂ ಇಲ್ಲ ಕೂಲಿಯರು. ನೀನು ಒಬ್ಳಿಂದನೇ ಜೀವನ ನಡೆಸ್ತಾ ಇದ್ದೀನಿ ನಾನು. ಲೇ ಪುಟ್ಟಮ್ಮಿ, ಏನು ಸಾರು ಮಾಡಿದ್ದೆ ಇವತ್ತು? ಇವತ್ತಾ? ಇವಾಗ ಬೆಳಗ್ಗೆ ಎದ್ದೋಳೋದೇ ಲೇಟ್ ಆಗೋಯ್ತು. ಅದಕ್ಕೆ ಕಾಳುಳ್ಳಿನೂ ಅನ್ನ ಮಾಡಿ ಮುದ್ದೆ ಮಾಡಿದ್ನಮ್ಮ. ಹಸಿ ಕಾಳು ಇಲ್ಲ ಒಣಕಾಳು? ಹಸಿ ಕಾಳು 1-2 ಇದ್ವಮ್ಮ. ಬದನೆಕಾಯಿ, ಟೊಮೊಟೊ, ಆಲೂಗಡ್ಡೆ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ. ಹಸಿ ಕಾಳೆ. ಅಯ್ಯೋ, ಕಾಳುಳ್ಳಿ ಮಾಡಿದ್ದೀಯೇ? ಏನೋ ಟೊಮೊಟೊ ಬಾತು, ಬಿಸಿಬೇಳೆ ಬಾತು, ಇಲ್ಲ ಅಂತಂದರೆ ಅವಲಕ್ಕಿ, ಚಿತ್ರಾನ್ನ ಇಂಥವೇನಾದ್ರೂ ಮಾಡ್ಕೊಬರೋ ಬದಲು ಅದೇನೋ ಕಾಳುಳ್ಳಿ ಮಾಡ್ಕೊಬಂದವಳಂತೆ. ಲೇ, ನೀನೇನು ಕೂಲಿಗೆ ಬಂದಿದ್ಯಾ ಇಲ್ಲ ತಿನ್ನೋಕ್ಕೆ ಬಂದಿದ್ಯಾ? ಬಂದಿನ್ನ ಅರ್ಧ ಗಂಟೆ ಆಗಿಲ್ಲ, ಆಗಲಿ ತಿನ್ನೋದ್ರ ಮೇಲೆ ನಿಗಾ ನಿನಗೆ. ನಾನೇನು ನಿಮ್ಮ ಅಪ್ಪನ ಮನೆಯಿಂದ ಏನು ತಂದಿರೋದೇನು ತಿನ್ನಲ್ಲ ಹೇಳು. ಪುಟ್ಟಪ್ಪನ ಮನೆಗೆ ತಂದಿರೋದು ತಿನ್ನೋದು. ಜಾಸ್ತಿ ಮಾತಾಡಬೇಡ ನೀನು ನನ್ನ ಹತ್ರ. ಲೇ ಅಮ್ಮಯ್ಯ, ಬಿಸಿಲಲ್ಲಿ ಕೆಲಸ ಮಾಡೋರಿಗೆ ಮುದ್ದೆ ಅನ್ನ ಸಾರೇ ಸರಿ. ಈ ಟೊಮೊಟೊ ಬಾತು, ಕೇಸರಿ ಬಾತು, ಉಪ್ಪಿಟ್ಟು ಅವೆಲ್ಲ ತಿನ್ನೋಕ್ಕಾಗಲ್ಲ ಬಿಸಿಲಾಗೆ. ಇಲ್ಲಾಂದರೆ ನೀರು ಕುಡ್ಕೊಂಡೇ ಕುತ್ಕೋಬೇಕಾಗ್ತದೆ. ನಮ್ಮಂಥವ್ರಿಗೆಲ್ಲನೂ ಮುದ್ದೆಳೆ ಸರಿ. ಅಯ್ಯೋ ನಮ್ಮ ಬಿಸಿಲಲ್ಲಿ ಕೆಲಸ ಮಾಡೋರಿಗೆ ಮುದ್ದೆನೇ ಸರಿ. ಒಂದು ಮುದ್ದೆ ತಿಂದುಬಿಟ್ರೆ ರಾತ್ರಿವರೆಗೂ ಹೊಟ್ಟೆ ಹಸಿಯಲ್ಲ ನೋಡು. ಅಲ್ಲ ಶೌಟಜ್ಜಿ, ನಿಂಗೆ ಇಷ್ಟು ವಯಸ್ಸಾಗೈತೆ, ನೀನು ಅವತ್ತಿಂದ ಕೂಲಿ ಮಾಡ್ತೀಯಲ್ಲ, ಮನೆಗೆ ಇರೋಕ್ಕಾಗಲ್ವೇ? ಯಾಕೆ ನಿನ್ನ ಮಗ ಸೊಸೆ ಏನು ತಂದಾಕಲ್ಲೇನು ನಿಂಗೆ? ಮನೆಗೆ ಇರು, ಯಾಕೆ ಕೆಲ್ಸಕ್ಕೆ ಬರ್ತೀಯ? ಪಾಪ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿಂತ್ಕೊಂಡು ಕೆಲಸ ಮಾಡ್ತೀಯಲ್ಲ ನೀನು. ಅಯ್ಯೋ, ಅವರೆಲ್ಲ ತಂದಾಕಂಗಿದ್ದಿದ್ರೆ ನನಗೆ ಯಾಕಮ್ಮ ಇಂಥ ಪರಿಸ್ಥಿತಿ? ಅವ್ರು ಯಾರು ನನಗೆ ಒಂದು ತುತ್ತು ಊಟನೂ ಹಾಕಲ್ಲ. ನಾನೇ ದುಡಿಬೇಕು, ನಾನೇ ತಿನ್ನಬೇಕು. ಇವಾಗ ಅವ್ರು ಬೇರೆ ಬೇರೆ ಹೋಗೋರಮ್ಮ, ಅವ್ರ ಪಾಡ್ಗೆ ಅವ್ರವ್ರೆ. ನಾನೇ ದುಡ್ಕೊಂಡು ತಿನ್ನಬೇಕು. ಪೆನ್ಷನ್ದು ದುಡ್ಡು ಒಂದು 2,000 ಬರ್ತದೆ. ಆಮೇಲೆ ಗೃಹಲಕ್ಷ್ಮಿ ದುಡ್ಡನ್ನು ಅವಳೇ ತಗೊಂತಾವಳೆ. ರೇಷನ್ ಕಾರ್ಡು ಅವಳ ಹೆಸ್ರಾಗೆ ಮಾಡಿಸ್ಕೊಬಿಟ್ಟೋಳಮ್ಮಯ್ಯ. ನನಗೆ ಬರೋದೇ ಇಲ್ಲ ಕಾಸು. ಏನು ಮಾಡಲಿ? ಇರೋವರೆಗೂ ದುಡ್ಕೊಂಡು ತಿಂತೀನಿ ಬಿಡು. ಕೈಲಾಗೋವಷ್ಟು ದಿನನೂ ದುಡ್ಕೊಂಡೇ ತಿಂತೀನಿ. ಗ್ರೇಟ್ ಬಿಡಜ್ಜಿ ನೀನು. ಇಷ್ಟು ವಯಸ್ಸಾದ್ರೂ ನಿಂತ್ಕೊಂಡು ಬೆಳಗ್ಗೆ ಸಾಯಂಕಾಲದವರೆಗೂ ಕೆಲಸ ಮಾಡ್ತೀಯ. ನೀನು ಗ್ರೇಟ್ ಬಿಡು. ನಮ್ಮ ಕೈಲಾಗಲ್ಲಪ್ಪ. ಬಂದು ಅರ್ಧ ಗಂಟೆಗೆ ಕೈ ಕಾಲು ನೋವು, ಸೊಂಟ ನೋವು. ಏನು ಮಾಡೋದು? ನನ್ನ ಗಂಡ ಸರಿಯಾಗಿ ತಂದಾಕಂಗಿದ್ದಿದ್ರೆ ನಾನು ಮನೆಗೆ ರಾಜ್ಕುಮಾರಿ ಕೂಕೊಂತಿದ್ದೆ. ಕುಡ್ಕೊಂಡು ಓಡಾಡ್ಕೊಂಡವನೇ ಕುಡುಕ್ಸಿನಪ್ಪ. ಏನು ಮಾಡಲಿ ನಾನು ಮದುವೆಗೆ ಮುಂಚೆ ಎಷ್ಟು ಆಸೆ ಕಟ್ಕೊಂಡಿದ್ನ. ಇಂಜಿನಿಯರು, ಡಾಕ್ಟ್ರನ್ನ ಮದುವೆ ಆಗಬೇಕು, ಕೈ ತುಂಬ ದುಡ್ಡಿರಬೇಕು ಅಂತೇಳಿ. ಇವ್ರನ್ನ ಮದುವೆ ಮಾಡ್ಕೊಂಡು ಬಂದೆ. ಬಡವ್ರ ಮಕ್ಕಳು ಚೆನ್ನಾಗಿ ನೋಡ್ಕೊತಾರೆ ಅಂತೇಳಿ ಮದುವೆ ಮಾಡ್ಕೊಬಂದ್ರೆ ಇವ್ರು ನೋಡಿದ್ರೆ ಇಂಥ ಕೆಲಸ ಮಾಡ್ತಾರೆ. ನಾನೇ ಕೂಲಿಗೆ ಹೋಗಿ ಇವ್ರನ್ನೆಲ್ಲ ಸಾಕಂಗಾಗೈತೆ. ಏನು ಮಾಡ್ಲಿಕ್ಕೆ ಹುಡಜ್ಜೆ? ಯಾಕಮ್ಮಯ್ಯ, ಮದುವೆಗೆ ಮುಂಚೆ ಹೇಳಿರ್ಲಿಲ್ವೇ ಹುಡುಗ ಏನು ಓದವನೆ ಅಂತ? ಏನು ಹೇಳಿರ್ಲಿಲ್ವೇನು ಅವರು? ಅಯ್ಯ ಅಕ್ಕೋ, ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಬಂದವ್ರಕ್ಕೋ. ಹುಡುಗ ಇಂಜಿನಿಯರ್ ಓದವ್ರೆ ಅಂತಾನೆ ಸುಳ್ಳು ಹೇಳಿದ್ದು. ಆಮೇಲೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಮನೇಲೇನೆ ಏನೋ ಬಿಸ್ನೆಸ್ ಮಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಮಾಡ್ಕೊಬಂದ್ರಕ್ಕೋ. ಹಾಗೆ ಬೆಂಗಳೂರಾಗ ಒಂದು 5 ಮನೆ ಅವೆ, ಅಲ್ಲಿ ಬಾಡಿಗೆಗೆ ಬಿಟ್ಟಿದ್ದೀವಿ, ಇವಾಗ ಸದ್ಯ ಕಳ್ಳೆಗಿದ್ದೀವಿ ಅಂತ ಹೇಳ್ಬಿಟ್ಟು ಮಾಡ್ಕೊಬಂದ್ರಕ್ಕ. ಎಂಥ ಕೆಲಸ ಮಾಡಿಬಿಟ್ರಕ್ಕ, ನನಗೆ ಮೋಸ ಮಾಡಿಬಿಟ್ರು. ನಿನ್ನ ಮೂತಿಗೆ ಕುಡುಕ್ಸಿನಪ್ಪನೇ ಸರಿಯಾಗವನೆ. ಈ ಮೂತಿಗೆ ಇಂಜಿನಿಯರೋ ಡಾಕ್ಟ್ರು ಬೇಕಿತ್ತಂತೆ. ಸರಿಯಾಗಿ ಮಾಡವ್ರೆ ಬಿಡು. ನಿಂಗೆ ಹಂಗೆ ಆಗಬೇಕು. ನಿಂಗೆ ಇಂಜಿನಿಯರೋ ಡಾಕ್ಟ್ರೋ ಏನೋ ಸಿಕ್ಬಿಟ್ಟಿದ್ದಿದ್ರೆ ನೀನು ಹಿಡಿಯೋಕ್ಕಾಗ್ತಿತ್ತ ಈ ಪ್ರಪಂಚದಾಗ? ನಿನ್ನ ಗಂಡ ಏನು ಈ ರಾಜ್ಯದ CM ಏನು? ನಿನ್ನ ಗಂಡನು ನನ್ನ ಗಂಡಂಗಿಂತ ದೊಡ್ಡ ಕುಡ್ಕ. ಕುಡ್ಕೊಂಡು ಚರಂಡೆಗೆಲ್ಲ ಬಿದ್ದು ಒಳ್ಳಾಡ್ತಾ ಇತ್ತಾನೆ.
ನಿನ್ನ ಹಿಡಿಯೋಕ್ಕಾಗ್ತಿತ್ತಾ ಈ ಪ್ರಪಂಚದಾಗ? ನಿನ್ನ ಗಂಡ ಏನಾದರೂ ಇಂಜಿನಿಯರ್ ಆಗಿದ್ದಿದ್ರೆ? ಅಯ್ಯೋ, ನಿಮ್ಮ ಗಂಡ ಥರ ನನ್ನ ಗಂಡ ಅಲ್ಲಮ್ಮ ಪಾಪ. ಚೆನ್ನಾಗಿ ನೋಡ್ಕೊತಿದ್ದ ನನಗೆ, ಒಂದು ಕೆಲಸ ಮಾಡಿಸ್ತಿರ್ಲಿಲ್ಲ ನನ್ನ ಗಂಡ. ಒಳ್ಳೆ ಗಂಡ. ಏನು ಮಾಡ್ತೀಯ ಪಾಪ, ದೇವ್ಲೋಕಕ್ಕೆ ಹೊರಟೋದ. ಒಳ್ಳೆಯವ್ರಿಗೆ ಕಾಲ ಅಲ್ಲ. ನನ್ನ ಗಂಡ ನನ್ನ ಕೈಲಿ ಒಂದು ಬಿಂಗೆ ನೀರು ತರಿಸ್ತಿರ್ಲಿಲ್ಲ ಅಮ್ಮಯ್ಯ, ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋನು. ನೀನೇ ಪುಣ್ಯವಂತೆ ಬಿಡಜ್ಜಿ. ಅಮ್ಮಯ್ಯ ನಡೀರಿ, ಸ್ವಲ್ಪ ಊಟ ಮಾಡಿವ್ರಂತೆ. ಮುದ್ದೆ ಅನ್ನ ಸಾರು ತಂದಿದ್ದೀನಿ, ಉಂಡುಬಿಟ್ಟು ಆಮೇಲೆ ಮೆಣಸಿನ್ಕಾಯಿ ಬಿಡಿಸ್ಕೊಳ್ಳೋಣ. ನಡೀರಿ. ನೋಡ್ಪುಟ್ಟಕ್ಕ, ನಾವು ಹೊಲದಲ್ಲಿ ಇಷ್ಟೆಲ್ಲ ಅವಂತರ ಮಾಡಿದ್ದೀವಿ, ಗಿಡಗಳೆಲ್ಲ ಮುರಿದಾಕಿದ್ದೀವಿ. ಅದು ನೀನು ನಗ್ನಗ್ತಾ ಬಾಯಿ ತುಂಬ ನಡೀರಿ ಊಟ ಮಾಡ್ರಿ ಅಂತೀಯ. ನಿನ್ನಂಥವಳು ಎಲ್ಲಿ ಸಿಗಲ್ಲ. ಬೇರೆಯವರಾಗಿದ್ದಿದ್ರೆ ಒಂದು ಊಟನೂ ಆಗ್ತಾ ಇರಲಿಲ್ಲ. ನನಗೆ ನೀನು ತುಂಬ ಇಷ್ಟ ಆಗ್ಬಿಟ್ಟೆ ಪುಟ್ಟಕ್ಕ. ಅಯ್ಯೋ ಬಾ ಅಮ್ಮಯ್ಯ, ಏನೊಂದು 2 ಗಿಡ ತಾನೇ ಮುರಿದೋಗಿರೋದು, ಏನಾಗಲ್ಲ. ಇನ್ನೊಂದ್ಸಲಿ ನೀವಿಬ್ರು ಹಂಗೆ ಕಿತ್ತಾಡಬೇಡ್ರಿ ಆಯಿತಾ? ಹ್ಞೂ ಸರಿ ಆಯಿತು, ನಾವು ಇನ್ನೊಂದ್ಸಲಿ ಹಿಂಗೆ ಕಿತ್ತಾಡಲ್ಲ.